8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಭಾಗ 2ಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಭಾಗ 2 ಈ ವಿಡಿಯೋದಲ್ಲಿ ನೀವು ಸೂಕ್ಷ್ಮ ಜೀವಿಗಳು ಅಂದರೆ ಸ್ನೇಹಮಯಿ ಸೂಕ್ಷ್ಮ ಜೀವಿಗಳು, ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರವೇನು, ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ, ಸೂಕ್ಷ್ಮ ಜೀವಿಗಳ ಔಷಧಿ ಬಳಕೆ, ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರವೇನು, ಹಾಗೆಯೇ ಪರಿಸರ ಸ್ವಚ್ಛತೆ ಕಾಪಾಡುವುದರಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. 8ನೇ ತರಗತಿ ವಿಷಯ ವಿಜ್ಞಾನ ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಭಾಗ 2ಕ್ಕೆ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಭಾಗ 2ರಲ್ಲಿ ನಾವು ಕಲಿಯುವಂತಹ ಪ್ರಮುಖ ಅಂಶಗಳು ಯಾವುವೆಂದರೆ ಸ್ನೇಹಿ ಸೂಕ್ಷ್ಮ ಜೀವಿಗಳು ಅಂದರೆ ನಮಗೆ ಸ್ನೇಹಿಮಯವಾದಂತಹ ಸೂಕ್ಷ್ಮ ಜೀವಿಗಳು ಯಾವುವು ಎಂದು ತಿಳಿಯೋಣ. ಹಾಗೆಯೇ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಪಾತ್ರವೇನು, ಸೂಕ್ಷ್ಮ ಜೀವಿಗಳನ್ನು ವಾಣಿಜ್ಯ ಬಳಕೆ ಹೇಗೆ ಮಾಡಲಾಗುತ್ತದೆ, ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ, ಹಾಗೆ ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮ ಜೀವಿಗಳ ಉಪಯೋಗ, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರ, ಹಾಗೆಯೇ ನಮ್ಮ ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅನೇಕ ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸುತ್ತೇವೆ ಅಲ್ಲವೇ? ಹಾಗಾದರೆ ಅಂತಹ ಹಾಲಿನ ಉತ್ಪನ್ನಗಳು ಯಾವುವೆಂದು ನೋಡೋಣವೇ? ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಗಿಣ್ಣು, ಪನ್ನೀರ್ ಹೀಗೆ ನಾವು ಹಾಲಿನ ಉತ್ಪನ್ನಗಳನ್ನು ನಮ್ಮ ನಿತ್ಯ ಜೀವನದಲ್ಲಿ ಬಳಸುತ್ತಿದ್ದೇವೆ ಅಲ್ಲವೇ? ಹಾಲಿನ ಉತ್ಪನ್ನಗಳನ್ನು ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಮಕ್ಕಳೇ, ನಾವು ಈ ಹಾಲಿನ ಉತ್ಪನ್ನಗಳನ್ನು ಬಳಸುತ್ತಿದ್ದು ಅವುಗಳಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂತಹ ಹಾಲಿನ ಉತ್ಪನ್ನ ಯಾವುದೆಂದರೆ ಮೊಸರು. ನೋಡಿ ಮಕ್ಕಳೇ, ಈ ಹಾಲಿನ ಉತ್ಪನ್ನಗಳನ್ನು ಸುಮಾರು 5,000 ವರ್ಷಗಳ ಹಿಂದೆ ನಾವು ಬಳಕೆಯನ್ನು ಮಾಡುತ್ತಿದ್ದೆವು. ಮಕ್ಕಳೇ, ನಾವು ಬಳಸುವಂತಹ ಪ್ರಮುಖ ಹಾಲಿನ ಉತ್ಪನ್ನವಾದಂತಹ ಮೊಸರು ಹೇಗೆ ತಯಾರಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಹಾಗಾದರೆ ಮೊಸರಿನ ತಯಾರಿಕೆ ಹೇಗಾಗುತ್ತದೆ, ಮೊಸರಿನ ತಯಾರಿಕೆಯಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರವೇನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮಕ್ಕಳೇ, ಮೊಸರಿನ ತಯಾರಿಕೆಯ ಒಂದು ವಿಡಿಯೋವನ್ನು ನೀವು ನೋಡಿಕೊಂಡು ಬನ್ನಿ. ಮೊದಲು ಹಾಲನ್ನು ತೆಗೆದುಕೊಂಡು ಸುಮಾರು ಅರ್ಧ ಗಂಟೆಯವರೆಗೆ ನಿಧಾನವಾಗಿ ಕಾಯಿಸಬೇಕು. ನಿಧಾನವಾಗಿ ಚಮಚದ ಸಹಾಯದಿಂದ ಕಲಕಬೇಕು. ನಂತರ ಮೊಸರನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಬೆರೆಸಿ ಚೆನ್ನಾಗಿ ಕಲಕಬೇಕು. ನಂತರ ಅದರಲ್ಲಿರುವಂತಹ ಕೆನೆಯನ್ನು ಸೋಸಿ ಬೇರ್ಪಡಿಸಬೇಕು. ಅದಕ್ಕೆ 1 ಅಥವಾ 2 ಚಮಚದಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಕಲಕಬೇಕು.
ನಂತರ ಒಂದು ಬೌಲ್ಗೆ ತೆಗೆದುಕೊಂಡು ಅದಕ್ಕೆ ಗಾಳಿ ಆಡದಂತೆ ಈ ರೀತಿ ಚೆನ್ನಾಗಿ ಮುಚ್ಚಬೇಕು. ಅದನ್ನು ಸುಮಾರು 6 ರಿಂದ 7 ಗಂಟೆಗಳವರೆಗೆ ಹಾಗೆಯೇ ಇಡಬೇಕು. ಬೆಚ್ಚಗಿನ ಸ್ಥಳದಲ್ಲಿ ಇದನ್ನು ಇಡಬೇಕು. ನೋಡಿ ಮಕ್ಕಳೇ, ಎಷ್ಟು ಗಟ್ಟಿಯಾದ ಮೊಸರು ತಯಾರಾಗಿದೆ ಅಲ್ಲವೇ? ಮಕ್ಕಳೇ, ಹೀಗೆ ಹಾಲು ಮೊಸರಾಗಲು ಕಾರಣ ಸೂಕ್ಷ್ಮಜೀವಿಗಳು. ಹಾಗಾದರೆ ಹಾಲು ಮೊಸರಾಗಲು ಕಾರಣವಾದಂತಹ ಸೂಕ್ಷ್ಮಜೀವಿ ಯಾವುದು ಎಂದು ತಿಳಿಯೋಣವೇ? ಮಕ್ಕಳೇ, ಹಾಲಿನಲ್ಲಿ ಅನೇಕ ಸೂಕ್ಷ್ಮಜೀವಿಗಳು ಇರುತ್ತವೆ. ಅವುಗಳಲ್ಲಿರುವಂತಹ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾ ಹಾಲನ್ನು ಮೊಸರಾಗಿ ಪರಿವರ್ತಿಸುತ್ತದೆ. ಹಾಲು ಮೊಸರಾಗುವುದು ಸಹ ಒಂದು ಇಲ್ಲಿ ರಾಸಾಯನಿಕ ಕ್ರಿಯೆಯಾಗಿದೆ. ಮಕ್ಕಳೇ, ಈ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾವು ಹಾಲಿನಲ್ಲಿರುವಂತಹ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರವಾದಂತಹ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸುತ್ತದೆ. ಹಾಗಾಗಿ ಹಾಲು ಹುಳಿ ಬಂದು ಮೊಸರಾಗಿ ಪರಿವರ್ತನೆಯಾಗುತ್ತದೆ. ಹಾಗಾದರೆ ಆ ಮೊಸರಿನಲ್ಲಿರುವಂತಹ ಆಮ್ಲ ಯಾವುದು? ಲ್ಯಾಕ್ಟಿಕ್ ಆಮ್ಲ. ಹಾಗಾದರೆ ನಿಮಗೆ ಗೊತ್ತಾಯ್ತಲ್ವ ಮಕ್ಕಳೇ? ನಿಮ್ಮ ಮನೆಗಳಲ್ಲಿ ನಿಮ್ಮ ಅಮ್ಮ ತಯಾರು ಮಾಡುವಂತಹ ಹಾಲು ಮೊಸರಾಗಲಿಕ್ಕೆ ಏನು ಕಾರಣ? ಹಾಗಾದರೆ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾ. ಮಕ್ಕಳೇ, ಈ ಲ್ಯಾಕ್ಟಿಕ್ ಆಸಿಡ್ ಅಥವಾ ಲ್ಯಾಕ್ಟಿಕ್ ಆಮ್ಲ ಈ ಬ್ಯಾಕ್ಟೀರಿಯಾವನ್ನು 1857ರಲ್ಲಿ ಮೊದಲು ಅನ್ವೇಷಣೆ ಮಾಡಿದಂತಹ ವಿಜ್ಞಾನಿ ಯಾರು ಎಂದು ನಿಮಗೆ ತಿಳಿದಿದೆಯೇ? ಆ ವಿಜ್ಞಾನಿ ಹೆಸರು ಲೂಯಿಸ್ ಪ್ಯಾಶ್ಚರ್. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ. ಲೂಯಿಸ್ ಪ್ಯಾಶ್ಚರ್ ವಿಜ್ಞಾನಿ. ಈ ವಿಜ್ಞಾನಿಯೇ ಹಾಲು ಮೊಸರಾಗಲಿಕ್ಕೆ ಕಾರಣ ಬ್ಯಾಕ್ಟೀರಿಯಾಗಳು ಎಂಬುದನ್ನು ಮೊಟ್ಟ ಮೊದಲು ಪತ್ತೆ ಮಾಡಿದಂತಹ ವಿಜ್ಞಾನಿ. ಎಲಿ ಮೆಟ್ಟನಿಕಾಫ್ ಎಂಬ ವಿಜ್ಞಾನಿ ಈ ಬ್ಯಾಕ್ಟೀರಿಯಾಗಳ ವೈದ್ಯಕೀಯ ಉಪಯೋಗಗಳ ಬಗ್ಗೆ ತಿಳಿಸಿದರು. ನಂತರ 1878ರಲ್ಲಿ ಜೋಸೆಫ್ ಲಿಸ್ಟರ್ ಎಂಬ ವಿಜ್ಞಾನಿಯು ಈ ಹುಳಿಯಾದ ಹಾಲಿನಲ್ಲಿ ಇರುವಂತಹ ಈ ಬ್ಯಾಕ್ಟೀರಿಯಾಗಳ ಇರುವಿಕೆಯನ್ನು ಮೊಟ್ಟ ಮೊದಲು ನಮಗೆ ತಿಳಿಸಿಕೊಟ್ಟರು. ಮಕ್ಕಳೇ, ಜೋಸೆಫ್ ಲಿಸ್ಟರ್ ವಿಜ್ಞಾನಿಯ ಭಾವಚಿತ್ರವನ್ನು ಗಮನಿಸಿ. ಇವರು ಬ್ಯಾಕ್ಟೀರಿಯಾಗಳ ಇರುವಿಕೆಯನ್ನು ನಮಗೆ ತಿಳಿಸಿಕೊಟ್ಟರು. ಹಾಲು ಹುಳಿಯಾಗಿ ಮೊಸರಾಗಿ ಪರಿವರ್ತಿಸಲು ಕಾರಣವಾದಂತಹ ಆ ಬ್ಯಾಕ್ಟೀರಿಯಾವನ್ನು ನಮಗೆ ತಿಳಿಸಿದಂತಹ ವಿಜ್ಞಾನಿ ಜೋಸೆಫ್ ಲಿಸ್ಟರ್. ಮಕ್ಕಳೇ, ಹಾಲಿನಲ್ಲಿ ಅನೇಕ ಉಪಯುಕ್ತವಾದಂತಹ ಸೂಕ್ಷ್ಮಜೀವಿಗಳು ಇರುತ್ತವೆ ಎಂದು ನಿಮಗೆ ತಿಳಿಸಿದ್ದೇವೆ ಅಲ್ಲವೇ? ಈ ಹಾಲಿನಲ್ಲಿರುವಂತಹ ಉಪಯುಕ್ತ ಜೀವಂತ ಸೂಕ್ಷ್ಮಜೀವಿಗಳ ಗುಂಪನ್ನು ನಾವು ಪ್ರೋಬಯೋಟಿಕ್ಸ್ ಎಂದು ಕರೆಯುತ್ತೇವೆ. ಮಕ್ಕಳೇ, ನಾವು ದಿನನಿತ್ಯ ಸೇವಿಸುವಂತಹ ರವೆ ಇಡ್ಲಿ, ಭಟೂರ ಇಂತಹ ಅನೇಕ ಆಹಾರ ತಯಾರಿಕೆಯಲ್ಲಿ ಮೊಸರು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ನಿಮಗೆ ಇಷ್ಟವಾದ ಬ್ರೆಡ್, ಕೇಕ್ ಈ ಆಹಾರ ಪದಾರ್ಥಗಳನ್ನು ಸಹ ತಯಾರಿಸಲು ಸೂಕ್ಷ್ಮಜೀವಿಗಳ ಪಾತ್ರವಿದೆ ಎಂಬುದು ನಿಮಗೆ ತಿಳಿದಿದೆಯೇ? ಹಾಗಾದರೆ ಬೇಕರಿ ತಿನಿಸುಗಳಾದಂತಹ ಬ್ರೆಡ್, ಕೇಕ್ ಇಂತಹ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಜೀವಿ ಯಾವುದೆಂದು ನಿಮಗೆ ಕುತೂಹಲ ಇದೆಯಲ್ಲವೇ? ಬೇಕರಿಗಳಲ್ಲಿ ಬ್ರೆಡ್, ಕೇಕ್ ತಯಾರಿಸಲು ಬಳಸುವಂತಹ ಸೂಕ್ಷ್ಮಜೀವಿ ಯಾವುದೆಂದರೆ ಈಸ್ಟ್. ಈ ಈಸ್ಟ್ ಎಂಬ ಏಕಕೋಶೀಯ ಶಿಲೀಂಧ್ರ ಇದು ಬ್ರೆಡ್ ಮತ್ತು ಕೇಕ್ ಮೃದುವಾಗುವಿಕೆಯಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಹಾಗಾದರೆ ಬ್ರೆಡ್, ಕೇಕರಿ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಜೀವಿ ಯಾವುದು ಹೇಳಿ ಮಕ್ಕಳೇ?
ಅದು ಈಸ್ಟ್ ಅಂತ ಗೊತ್ತಾಯ್ತಲ್ವ ಮಕ್ಕಳೇ. ಬ್ರೆಡ್ ತಯಾರಿಸಲು ಬಳಸುವಂತಹ ಈಸ್ಟ್ ಪುಡಿಯನ್ನು ಗಮನಿಸಿ ಮಕ್ಕಳೇ. ಬ್ರೆಡ್ ತಯಾರಿಸುವ ಹಿಟ್ಟಿಗೆ ಈಸ್ಟನ್ನು ಬೆರೆಸಲಾಗುತ್ತದೆ. ಈ ರೀತಿ ಹಿಟ್ಟು ಮೃದುವಾಗಲಿಕ್ಕೆ ಈಸ್ಟ್ ಕಾರಣವಾಗುತ್ತದೆ. ಈ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಲಾಗುತ್ತದೆ. ಅದನ್ನೊಂದು ಬಟ್ಟೆಯಿಂದ ಮುಚ್ಚಿಡಲಾಗುತ್ತದೆ. ನೋಡಿ ಎಷ್ಟು ಮೃದುವಾಗಿದೆ ಅಲ್ಲವೇ ಹಿಟ್ಟು. ನಂತರ ಹೀಗೆ ಒಂದು ಸಂಗ್ರಾಹಕದಲ್ಲಿ ಹಿಟ್ಟನ್ನು ಇಡಲಾಗುತ್ತದೆ. ನಂತರ ಅದನ್ನು ಕೆಲ ಗಂಟೆಗಳ ಕಾಲ ಓವನ್ನಲ್ಲಿಟ್ಟು ತೆಗೆಯಲಾಗುತ್ತದೆ. ನೋಡಿ ಮಕ್ಕಳೇ, ಎಷ್ಟು ಮೃದುವಾಗಿ ಬ್ರೆಡ್ ತಯಾರಾಯ್ತಲ್ವಾ. ಹಾಗಾದರೆ ಬ್ರೆಡ್ಡು ಕೇಕ್ ತಯಾರಿಕೆಯಲ್ಲಿ ಬಳಸುವಂತಹ ಸೂಕ್ಷ್ಮಾಣುಜೀವಿ ಯಾವುದೆಂದು ತಿಳಿತಲ್ವೇ? ಈಸ್ಟ್ ಎಂಬ ಸೂಕ್ಷ್ಮಾಣುಜೀವಿ. ಅದು ಒಂದು ಏಕಕೋಶೀಯ ಶಿಲೀಂಧ್ರವಾಗಿದೆ. ಮಕ್ಕಳೇ, ಈಗ ನಾವು ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಸೂಕ್ಷ್ಮಜೀವಿಗಳನ್ನು ಮುಖ್ಯವಾಗಿ ಮದ್ಯ ತಯಾರಿಕೆ, ವಿನೆಗರ್, ಆಲ್ಕೋಹಾಲ್ ಇಂತಹ ಮಾದಕ ಪಾನೀಯಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇಲ್ಲಿ ಒಂದು ಹುದುಗುವಿಕೆ ಎಂಬ ಕ್ರಿಯೆಯ ಮೂಲಕ ಆಲ್ಕೋಹಾಲ್ ತಯಾರಾಗುತ್ತದೆ. ಹಾಗಾದರೆ ಹುದುಗುವಿಕೆ ಎಂದರೇನು ಎಂಬುದನ್ನು ನಾವು ಒಂದು ಸರಳ ಚಟುವಟಿಕೆಯ ಮೂಲಕ ತಿಳಿದುಕೊಳ್ಳೋಣ. ಈ ಚಟುವಟಿಕೆಗೆ ಬೇಕಾಗುವಂತಹ ಸಾಮಗ್ರಿಗಳೆಂದರೆ ಬೇಕರಿಗಳಲ್ಲಿ ಬಳಸುವಂತಹ ಈಸ್ಟ್ ಪುಡಿ, ಸಕ್ಕರೆ, 2 ಬಲೂನ್ಗಳು ಹಾಗೂ 2 ಪ್ಲಾಸ್ಟಿಕ್ ಬಾಟಲಿ ಅಥವಾ ಬೀಕರ್ಗಳು. 2 ಬಾಟಲ್ಗಳಲ್ಲಿ 100 ml ಬೆಚ್ಚಗಿನ ನೀರನ್ನು ತೆಗೆದುಕೊಳ್ಳಬೇಕು. ಎ ಮತ್ತು ಬಿ ಎಂದು ಗುರುತಿಸಿಕೊಳ್ಳಿ. ಚಮಚದ ಸಹಾಯದಿಂದ 2 ಬಾಟಲಿಗಳಿಗೆ ಸಕ್ಕರೆಯನ್ನು ಬೆರೆಸಬೇಕು. ನಂತರ ಚಿಟಿಕೆಯಷ್ಟು ಈಸ್ಟ್ ಪುಡಿಯನ್ನು ಎ ಬಾಟಲಿಗೆ ಹಾಕಬೇಕು. ನಂತರ ಅದನ್ನು ಬಲೂನಿಂದ ಮುಚ್ಚಬೇಕು. ಚೆನ್ನಾಗಿ ಅಲುಗಾಡಿಸಬೇಕು. ನೋಡಿ ಮಕ್ಕಳೇ, ಎ ಗಾಜಿನ ಬಾಟಲಿಗೆ ನಾವು ಈಸ್ಟ್ ಪುಡಿಯನ್ನು ಹಾಕಿದ್ದೆವು ಅಲ್ಲವೇ? ಅಲ್ಲಿ ಹುದುಗುವಿಕೆ ಕ್ರಿಯೆ ನಡೆದು, ಅಂದರೆ ಸಕ್ಕರೆಯನ್ನು ಈಸ್ಟ್ ಎಂಬ ಏಕಕೋಶೀಯ ಜೀವಿ ಆಲ್ಕೋಹಾಲ್ ಆಗಿ ಪರಿವರ್ತಿಸುತ್ತದೆ. ಆದ್ದರಿಂದ ಈ ಹುದುಗುವಿಕೆ ಕ್ರಿಯೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆಯಾಗುವುದರಿಂದ ಅದು ಬಲೂನಿನೊಳಗೆ ಶೇಖರಣೆಗೊಂಡು ಬಲೂನು ಉಬ್ಬುತ್ತದೆ. ಹಾಗಾದರೆ ಹುದುಗುವಿಕೆಯಲ್ಲಿ ಬಿಡುಗಡೆಯಾಗುವಂಥ ಅನಿಲ ಯಾವುದು? ಕಾರ್ಬನ್ ಡೈಆಕ್ಸೈಡ್ ಅನಿಲ. ಹಾಗಾದರೆ ಹುದುಗುವಿಕೆಯಲ್ಲಿ ಸಹ ಸೂಕ್ಷ್ಮಜೀವಿಗಳ ಪಾತ್ರ ಬಹುಮುಖ್ಯವಾಗಿದೆ. ನಮ್ಮ ಮನೆಗಳಲ್ಲಿ ನಾವು ಇಡ್ಲಿ, ದೋಸೆ ತಯಾರಿಸುತ್ತೇವೆ ಅಲ್ಲವೇ? ಅವು ಬೆಳಗ್ಗೆ ಎದ್ದು ನೋಡಿದಾಗ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟು ಬುರುಗು ಬಂದಿರ್ತದೆ ಅಲ್ಲವೇ? ಹಾಗಾದರೆ ಅಲ್ಲಿ ಕೂಡ ಯಾವ ಒಂದು ಕ್ರಿಯೆ ನಡೆದಿರುತ್ತದೆ? ಇಂತಹ ಹುದುಗುವಿಕೆ ಕ್ರಿಯೆ ಅದೇ ಕಾರಣವಾಗಿದೆ. ಇನ್ನೊಂದು, ನಾವು ಈಸ್ಟನ್ನು ಬೆರೆಸದೇ ಇದ್ದಂಥ ಬಾಟಲಿಯಲ್ಲಿ ಬಲೂನು ಉಬ್ಬಿರುವುದಿಲ್ಲ. ಕಾರಣ ಅಲ್ಲಿ ಯಾವ ಕ್ರಿಯೆ ನಡೆದಿಲ್ಲ? ಹುದುಗುವಿಕೆ ಕ್ರಿಯೆ ನಡೆದಿರುವುದಿಲ್ಲ. ಮಕ್ಕಳೇ, ಹಾಗಾದರೆ ನಾವು ಹುದುಗುವಿಕೆ ಎಂದರೇನು ಎಂಬುದರ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಸೂಕ್ಷ್ಮಾಣುಜೀವಿಗಳ ಚಟುವಟಿಕೆಯಿಂದ ಸಕ್ಕರೆಯು ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವಂಥ ಕ್ರಿಯೆಯನ್ನು ಹುದುಗುವಿಕೆಯನ್ನು ಎಂದು ಕರೆಯುತ್ತೇವೆ. ಮಕ್ಕಳೇ, ಚಿತ್ರದಲ್ಲಿ ಗಮನಿಸಿ.
ಈ ಭಾವಚಿತ್ರ ಯಾವ ವಿಜ್ಞಾನಿ ಎಂದು ತಿಳಿಯಿತಲ್ಲವೇ? ಅವರೇ ಫ್ರಾನ್ಸ್ ದೇಶದ ವಿಜ್ಞಾನಿ ಲೂಯಿಸ್ ಪ್ಯಾಶ್ಚರ್. ಲೂಯಿಸ್ ಪ್ಯಾಶ್ಚರ್ ಅವರು 1857ರಲ್ಲಿ ಈ ಹುದುಗುವಿಕೆ ಕ್ರಿಯೆಯನ್ನು ಸಹ ಅನ್ವೇಷಿಸಿದರು. ಹಾಗೆಯೇ ಅವರು ಹಾಲು ಮೊಸರಾಗಲಿಕ್ಕೆ ಕಾರಣ ಬ್ಯಾಕ್ಟೀರಿಯಾಗಳೇ ಎನ್ನುವ ಹಾಗೆಯೇ ಹಾಲನ್ನು ಸಂರಕ್ಷಣೆ ಮಾಡುವಂತಹ ವಿಧಾನವಾದಂತಹ ಪ್ಯಾಶ್ಚರೀಕರಣ ವಿಧಾನವನ್ನು ಸಹ ಕಂಡುಹಿಡಿದರು. ಹಾಗೆಯೇ ಲೂಯಿಸ್ ಪ್ಯಾಶ್ಚರ್ ಅವರು ಕಾಲರಾ ಮತ್ತು ಹುಚ್ಚುನಾಯಿ ಕಡಿತದಿಂದ ಬರುವಂತಹ ರೇಬಿಸ್ ರೋಗಕ್ಕೂ ಸಹ ಲಸಿಕೆಗಳನ್ನು ಅಭಿವೃದ್ಧಿಪಡಿಸಿದರು. ಮಕ್ಕಳೇ, ನಾವು ಈಗ ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳೇ, ನೀವು ಅನಾರೋಗ್ಯಕ್ಕೆ ತುತ್ತಾದಾಗ ವೈದ್ಯರು ನಿಮಗೆ ಕೆಲವು ಪ್ರತಿಜೈವಿಕ ಮಾತ್ರೆಗಳನ್ನು ಅಥವಾ ಕ್ಯಾಪ್ಸೂಲ್ಗಳನ್ನು ಅಥವಾ ಪೆನ್ಸಿಲ್ನಂತಹ ಚುಚ್ಚುಮದ್ದುಗಳನ್ನು ಕೊಡಬಹುದು. ಈ ಔಷಧಿ ಆಕರ ಸೂಕ್ಷ್ಮಜೀವಿಗಳಾಗಿವೆ. ಈ ಔಷಧಿಗಳು ರೋಗಕಾರಕ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಅಂತಹ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯಲಾಗುತ್ತದೆ. ಹಾಗಾದರೆ ಸೂಕ್ಷ್ಮಜೀವಿಗಳನ್ನು ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೈವಿಕಗಳ ಉತ್ಪಾದನೆಯಲ್ಲಿ ಬಳಸುತ್ತಾರೆ ಎಂದು ನಿಮಗೆ ತಿಳಿಯುತ್ತಲ್ಲವೇ? ಹಾಗಾದರೆ ಅಂತಹ ಪ್ರತಿಜೈವಿಕಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ನಮಗೆ ತಿಳಿದಿರುವಂತಹ ಕೆಲವು ಪ್ರತಿಜೈವಿಕಗಳಾದಂತಹ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್, ಎರಿಥ್ರೊಮೈಸಿನ್ ಮುಂತಾದ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ಈ ಪ್ರತಿಜೈವಿಕಗಳನ್ನು ತಯಾರಿಸುತ್ತಾರೆ. ಹಾಗಾದರೆ ಮಕ್ಕಳೇ, ನಾವು ಬಳಸುವಂತಹ ಕೆಲವು ಆಂಟಿಬಯೋಟಿಕ್ಸ್ ಅಥವಾ ಪ್ರತಿಜೈವಿಕಗಳ ತಯಾರಿಕೆಯಲ್ಲಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮಜೀವಿಗಳನ್ನು ಬಳಸುತ್ತಾರೆ ಎಂದು ನಿಮಗೆ ತಿಳಿಯುತ್ತಲ್ಲವೇ? ಮಕ್ಕಳೇ, ಪ್ರತಿಜೈವಿಕಗಳು ಎಂದರೇನು ಎಂಬುದನ್ನು ನಾವೀಗ ತಿಳಿದುಕೊಳ್ಳೋಣ. ಪ್ರತಿಜೈವಿಕಗಳೆಂದರೆ ಸೂಕ್ಷ್ಮಜೀವಿಗಳಿಂದ ರೋಗಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಅಥವಾ ಅವುಗಳನ್ನು ಕೊಲ್ಲಲು ಉತ್ಪಾದಿಸಲ್ಪಡುವಂತಹ ರಾಸಾಯನಿಕ ವಸ್ತುಗಳೇ ಪ್ರತಿಜೈವಿಕಗಳು. ಇದನ್ನು ಬರ್ಕೊಳ್ತೀರಲ್ವ ಮಕ್ಕಳೇ? ಮಕ್ಕಳೇ, ನಾವೀಗ ಇಂತಹ ಪ್ರತಿಜೈವಿಕಗಳ ವಿಧಗಳು ಮತ್ತು ಅವುಗಳಿಗೆ ಉದಾಹರಣೆಗಳು ಯಾವುವು ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬ್ಯಾಕ್ಟೀರಿಯಾ ವಿರೋಧಿ ಪ್ರತಿಜೈವಿಕಗಳು. ಅಂದರೆ ಕೆಲವು ಪ್ರತಿಜೈವಿಕಗಳು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಬ್ಯಾಕ್ಟೀರಿಯಾ ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತವೆ. ಅವುಗಳಿಗೆ ಬ್ಯಾಕ್ಟೀರಿಯಾ ವಿರೋಧಿ ಪ್ರತಿಜೈವಿಕಗಳು ಎಂದು ಕರೆಯುತ್ತೇವೆ. ಅವುಗಳಿಗೆ ಉದಾಹರಣೆಗಳೆಂದರೆ ಪೆನಿಸಿಲಿನ್, ಸೆಫೆಲೋಸ್ಪೋರಿನ್, ಸ್ಟ್ರೆಪ್ಟೊಮೈಸಿನ್. ಹಾಗೆಯೇ ಎರಡನೇ ವಿಧ ಯಾವುದೆಂದರೆ ಶಿಲೀಂಧ್ರ ವಿರೋಧಿ ಪ್ರತಿಜೈವಿಕಗಳು. ಕೆಲವು ಪ್ರತಿಜೈವಿಕಗಳು ಶಿಲೀಂಧ್ರಗಳ ವಿರುದ್ಧ ಹೋರಾಡಿ ರೋಗಗಳಿಂದ ರಕ್ಷಣೆಯನ್ನು ಮಾಡುತ್ತವೆ. ಅಂತಹ ಶಿಲೀಂಧ್ರ ವಿರೋಧಿ ಪ್ರತಿಜೈವಿಕಗಳೆಂದರೆ ಗ್ರೈಸಿಯೋಫುಲ್ವಿನ್, ನೈಸ್ಟ್ಯಾಟಿನ್, ಕ್ಯಾಂಡಿಸಿಡಿನ್. ಹಾಗೆಯೇ ಮೂರನೇ ವಿಧ ಯಾವುದೆಂದರೆ ವೈರಸ್ ವಿರೋಧಿ ಪ್ರತಿಜೈವಿಕಗಳು. ಅಂದರೆ ವೈರಸ್ಗಳ ವಿರುದ್ಧ ಹೋರಾಡಿ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸುವಂತಹ ಪ್ರತಿಜೈವಿಕಗಳು. ಉದಾಹರಣೆ ಎಂದರೆ ಅಸೈಕ್ಲೋವಿರ್, ಅಸಿಡೋಥೈಮಿಡಿನ್, ಅಮಾಂಟಿಡಿನ್. ಹೀಗೆ ಪ್ರತಿಜೈವಿಕಗಳ ವಿಧಗಳು ಯಾವುವು ಮತ್ತು ಅವುಗಳಿಗೆ ಉದಾಹರಣೆಗಳು ತಿಳಿಯುತ್ತಲ್ಲವೇ ಮಕ್ಕಳೇ? ಮಕ್ಕಳೇ, ಇಂತಹ ಪ್ರತಿಜೈವಿಕಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎಂದು ನಿಮಗೆ ತಿಳಿದಿದೆಯೇ?
ಮೊಟ್ಟ ಮೊದಲು ಇಂತಹ ಪ್ರತಿಜೈವಿಕಗಳನ್ನು ಕಂಡುಹಿಡಿದ ವಿಜ್ಞಾನಿ ಎಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಈ ವಿಜ್ಞಾನಿಯನ್ನು ಪ್ರತಿಜೈವಿಕಗಳ ಪಿತಾಮಹ ಎಂದು ಸಹ ಕರೆಯುತ್ತಾರೆ. ಮಕ್ಕಳೇ, ನಿಮ್ಮ ಪಠ್ಯಪುಸ್ತಕದಲ್ಲಿ ಭಾವಚಿತ್ರ ಇರುವುದನ್ನು ಗಮನಿಸಿ. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅವರು 1929ರಲ್ಲಿ ರೋಗಕಾರಕ ಬ್ಯಾಕ್ಟೀರಿಯಾಗಳ ಕೃಷಿಕೆಗಳ ಮೇಲೆ ಪ್ರಯೋಗಾಲಯದಲ್ಲಿ ಮಾಡುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರು ಸೂಕ್ಷ್ಮ ಹಸಿರು ಶಿಲೀಂಧ್ರಗಳ ಬೀಜಕಗಳನ್ನು ಅವರ ಒಂದು ಕೃಷಿಕ ತಟ್ಟೆಯಲ್ಲಿ ಕಂಡರು. ಶಿಲೀಂಧ್ರಗಳ ಇರುವಿಕೆಯು ಬ್ಯಾಕ್ಟೀರಿಯಾ ಬೆಳವಣಿಗೆಯನ್ನು ತಡೆಗಟ್ಟಿರುವುದನ್ನು ಅವರು ಗಮನಿಸಿದರು. ಅಂದರೆ ಆ ಬ್ಯಾಕ್ಟೀರಿಯಾ ತಟ್ಟೆಯಲ್ಲಿ ಎಲ್ಲೆಲ್ಲಿ ಶಿಲೀಂಧ್ರಗಳು ಬೆಳವಣಿಗೆ ಆಗಿರುತ್ತದೆಯೋ ಅಲ್ಲಿ ಬ್ಯಾಕ್ಟೀರಿಯಾಗಳು ನಾಶವಾಗಿದ್ದವು. ಅದನ್ನು ಅವರು ಗಮನಿಸಿದರು. ವಾಸ್ತವವಾಗಿ ಹಲವು ಬ್ಯಾಕ್ಟೀರಿಯಾಗಳು ಇದರಿಂದ ನಾಶವಾಗಿದ್ದವು. ಈ ಶಿಲೀಂಧ್ರಗಳಿಂದ ಅವರು ಪೆನಿಸಿಲಿನ್ ಎಂಬ ಪ್ರತಿಜೈವಿಕವನ್ನು ಅಭಿವೃದ್ಧಿಪಡಿಸಿದರು. ಮಕ್ಕಳೇ, ಈಗ ನಾವು ಪ್ರತಿಜೈವಿಕಗಳ ಉಪಯೋಗಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನುಷ್ಯರಿಗೆ ಬರುವಂತಹ ಅನೇಕ ರೋಗಗಳನ್ನು ನಿಯಂತ್ರಿಸಲು ಬಳಸಲಾಗುತ್ತದೆ. ಪ್ರಾಣಿಗಳಲ್ಲಿ ಸೂಕ್ಷ್ಮಜೀವಿಯ ಸೋಂಕನ್ನು ತಡೆಗಟ್ಟಲು ಪ್ರತಿಜೈವಿಕಗಳನ್ನು ಜಾನುವಾರು ಮತ್ತು ಕೋಳಿಗಳ ಆಹಾರದಲ್ಲಿಯೂ ಸಹ ಮಿಶ್ರಣ ಮಾಡಲಾಗುತ್ತದೆ. ಹಾಗೆಯೇ ಅನೇಕ ಸಸ್ಯ ರೋಗಗಳನ್ನು ನಿಯಂತ್ರಿಸಲು ಸಹ ಈ ಪ್ರತಿಜೈವಿಕಗಳನ್ನು ಉಪಯೋಗಿಸಲಾಗುತ್ತದೆ. ಹಾಗಾದರೆ ಈ ಅಂಶಗಳನ್ನು ಬರೆದುಕೊಳ್ತಿರಲ್ವ ಮಕ್ಕಳೇ? ಪ್ರತಿಜೈವಿಕಗಳ ಉಪಯೋಗಗಳು. ಹಾಗಾದರೆ ಈ ಸೂಕ್ಷ್ಮಜೀವಿಗಳು ನಮಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟೊಂದು ಉಪಯುಕ್ತವಾಗಿವೆ ಅಲ್ಲವೇ? ನಮ್ಮನ್ನು ಅನೇಕ ರೋಗಗಳಿಂದ ರಕ್ಷಿಸುವಂತಹ ಈ ಸೂಕ್ಷ್ಮಜೀವಿಗಳು ನಮಗೆ ಮಿತ್ರ ಅಲ್ಲವೇ? ಮಕ್ಕಳೇ, ನಾವು ಪ್ರತಿನಿತ್ಯ ಪ್ರತಿಜೈವಿಕಗಳನ್ನು ಏನಾದರೂ ನಾವು ಅನಾರೋಗ್ಯ ಪೀಡಿತರಾದಾಗ ತೆಗೆದುಕೊಳ್ಬೇಕಾದ್ರೆ ನಾವು ಕೆಲವು ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ಹಾಗಾದರೆ ನಾವು ಗಮನದಲ್ಲಿರಿಸಬಹುದಾದಂಥ ಅಂಶಗಳು ಯಾವುವನ್ನು ತಿಳಿಯೋಣ. ಅರ್ಹ ವೈದ್ಯರ ಸಲಹೆ ಮೇರೆಗೆ ಮಾತ್ರ ನಾವು ಇಂತಹ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬೇಕು. ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸಬೇಕು. 1 ವಾರ ಅಥವಾ 15 ದಿನಗಳ ಅವಧಿಯನ್ನು ಕೊಟ್ಟಿರ್ತಾರಲ್ಲವೇ, ಅವುಗಳನ್ನು ಸರಿಯಾಗಿ ನಾವು ಅವಧಿಯವರೆಗೆ ತೆಗೆದುಕೊಳ್ಳಬೇಕು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬಾರದು. ಸುಮ್ಮನೆ ನಮಗೆ ಜ್ವರ ಬಂತು ಅಂತ ಹೇಳಿಬಿಟ್ಟು ನಾವು ಮನೆಯಲ್ಲಿ ಯಾವುದಾದ್ರು ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಆ್ಯಂಟಿಬಯೋಟಿಕ್ ಔಷಧಿಯನ್ನು ತೆಗೆದುಕೊಂಡು ಆ ಮಾತ್ರೆಗಳನ್ನು ಸೇವಿಸಬಾರದು. ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ನಾವು ಯಾಕೆ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬಾರ್ದು ಎಂದರೆ, ಭವಿಷ್ಯದಲ್ಲಿ ನಮಗೆ ಅಗತ್ಯವಿರುವಾಗ ಔಷಧಿಯನ್ನು ಕಡಿಮೆ ಪರಿಣಾಮಕಾರಿಯನ್ನಾಗಿ ಮಾಡಬಹುದು. ನಾವೇನಾದರೂ ಅನಾರೋಗ್ಯ ಪೀಡಿತರಾದಾಗ ಅವು ಯಾವುದೇ ಕೆಲಸವನ್ನು ಸರಿಯಾಗಿ ನಿರ್ವಹಿಸುವುದಿಲ್ಲ. ಹಾಗಾಗಿ ನಾವು ಅವುಗಳನ್ನು ಅಗತ್ಯವಿಲ್ಲದಿದ್ದಾಗ ಸೇವನೆ ಮಾಡೋಕ್ಕೆ ಹೋಗಬಾರ್ದು. ನಮ್ಮ ದೇಹದಲ್ಲಿ ಅನೇಕ ಉಪಯುಕ್ತ ಬ್ಯಾಕ್ಟೀರಿಯಾಗಳು ಸಹ ಇರುತ್ತವೆ ಅಲ್ಲವೇ? ಅವುಗಳಿಗೂ ಸಹ ಹಾನಿ ಉಂಟು ಮಾಡಬಹುದು ಈ ಪ್ರತಿಜೈವಿಕಗಳು. ಆದ್ದರಿಂದ ಅವುಗಳನ್ನು ತಪ್ಪು ಪ್ರಮಾಣದಲ್ಲಿ ಅಗತ್ಯವಿಲ್ಲದಿದ್ದಾಗ ಸೇವಿಸಬಾರದೆಂದು ತಿಳಿಯುತ್ತಲ್ವ ಮಕ್ಕಳೇ? ನಿಮ್ಮ ಮನೆಯಲ್ಲಿ ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಲಸಿಕೆ ಇವುಗಳನ್ನು ಹಾಕಿಸುವುದನ್ನು ನೋಡಿದ್ದೀರಲ್ಲವೇ? ಮಕ್ಕಳಿಗೆ ಅಥವಾ ಶಿಶುಗಳಿಗೆ ಲಸಿಕೆಗಳನ್ನು ಏಕೆ ನೀಡಲಾಗುತ್ತದೆ ತಿಳಿದಿದೆಯೇ? ಏಕೆಂದರೆ ಲಸಿಕೆಗಳು ಸೂಕ್ಷ್ಮಜೀವಿಗಳ ಸೋಂಕನ್ನು ಮಕ್ಕಳಲ್ಲಿ ತಡೆಗಟ್ಟುತ್ತವೆ. ಲಸಿಕೆಗಳು ನಮ್ಮಲ್ಲಿ ಪ್ರತಿರೋಧಕತೆಯನ್ನು ಬೆಳೆಸಲು ಸಹಾಯ ಮಾಡುತ್ತವೆ. ಅಂದರೆ ರೋಗಾಣುಗಳ ವಿರುದ್ಧ ಹೋರಾಡುವಂಥ ಶಕ್ತಿಯನ್ನು ಹೆಚ್ಚಿಸುತ್ತವೆ. ಲಸಿಕೆಗಳು ಪ್ರತಿಜೈವಿಕಗಳನ್ನು ಉತ್ಪತ್ತಿ ಮಾಡಲು ಸಹ ಸಹಾಯ ಮಾಡುತ್ತವೆ.
ಮಕ್ಕಳೇ, ಇಂತಹ ಲಸಿಕೆಗಳನ್ನು ಹೇಗೆ ತಯಾರಿಸುತ್ತಾರೆ ಎಂದು ನಿಮಗೆ ತಿಳಿದಿದೆಯೇ? ಈ ಲಸಿಕೆಗಳನ್ನು ಸೂಕ್ಷ್ಮ ಜೀವಿಗಳನ್ನು ದುರ್ಬಲಗೊಳಿಸಿದ ಅಥವಾ ಕೊಂದಿರುವ ರೂಪಗಳಿಂದ ತಯಾರಿಸಲಾಗುತ್ತದೆ. ಅಂದರೆ ಸೂಕ್ಷ್ಮ ಜೀವಿಗಳನ್ನು ದುರ್ಬಲಗೊಳಿಸಿ ಅವುಗಳಿಂದ ತಯಾರಿಸಿದಂತಹ ವಸ್ತುಗಳೇ ಲಸಿಕೆಗಳು. ಅಂತಹ ಲಸಿಕೆಗಳು ಯಾವುವು? ಸಾಮಾನ್ಯವಾಗಿ ನಿಮಗೆ ಗೊತ್ತಿದೆ ಅಲ್ವಾ? ಚಿಕ್ಕ ಮಕ್ಕಳಿಗೆ ಹಾಕುವಂತಹ ಪೋಲಿಯೋ ಲಸಿಕೆ, ಹಾಗೆಯೇ DPT ಲಸಿಕೆ, ಇವುಗಳು ಉದಾಹರಣೆಗಳಾಗಿವೆ. DPT ಎಂದರೆ ಲಸಿಕೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವಂತಹ 3 ಸಾಂಕ್ರಾಮಿಕ ರೋಗಗಳನ್ನು ತಡೆಯುತ್ತದೆ ಈ ಲಸಿಕೆ. ಅಂತಹ ರೋಗಗಳು ಯಾವುವು? ಡಿ ಎಂದರೆ ಡಿಪ್ತೀರಿಯಾ, ಪಿ ಎಂದರೆ ಪರ್ಟಿಸಿಸ್ ನಾಯಿ ಕೆಮ್ಮು, ಟಿ ಅಂದರೆ ಟಿಟ್ಯಾನಸ್ ಅಂದರೆ ಕನ್ನಡದಲ್ಲಿ ಧನುರ್ವಾಯು. ಈ 3 ರೋಗಗಳ ವಿರುದ್ಧ ಕೊಡುವಂತಹ ಲಸಿಕೆಯೇ DPT. ಹಾಗಾದರೆ ಇದನ್ನು ಕೂಡ ಸೂಕ್ಷ್ಮಾಣುಜೀವಿಗಳಿಂದ ದುರ್ಬಲಗೊಳಿಸಿ ತಯಾರಿಸುತ್ತಾರೆ ಎಂದು ತಿಳಿಯುತ್ತಲ್ಲವೇ? ಮಕ್ಕಳೇ, ಇಂತಹ ಲಸಿಕೆಗಳು ಹೇಗೆ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಒಂದೊಮ್ಮೆ ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಆ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸುತ್ತದೆ ಮತ್ತು ಅವುಗಳನ್ನು ಕೊಲ್ಲುತ್ತದೆ. ಹೀಗೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾದಂತಹ ಪ್ರತಿಕಾಯಗಳು ದೇಹದಲ್ಲಿ ಉಳಿಯುವುದರಿಂದ ಆ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮಜೀವಿಗಳಿಂದ ನಮಗೆ ಯಾವಾಗಲೂ ರಕ್ಷಣೆ ನೀಡುತ್ತವೆ. ಹಾಗಾದರೆ ಲಸಿಕೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ನಿಮಗೆ ತಿಳಿಯುತ್ತಲ್ಲವೇ? ಮಕ್ಕಳೇ, ಭಾರತದಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ಬಗ್ಗೆ ನೀವೆಲ್ಲರೂ ಕೇಳಿದ್ದೀರಿ ಅಲ್ಲವೇ? ಇದರ ಉದ್ದೇಶ ಪ್ರತಿ ಮಗುವನ್ನು ಪೋಲಿಯೋದಿಂದ ಮುಕ್ತಗೊಳಿಸಬೇಕು ಎಂಬುದು. ಹಾಗಾದರೆ ನಾವು ತಪ್ಪದೆ ಚಿಕ್ಕ ಮಕ್ಕಳಿಗೆ ಪೋಲಿಯೋವನ್ನು ಲಸಿಕೆಯನ್ನು ಹಾಕಿಸಬೇಕು ಅಲ್ಲವೇ? ಮಕ್ಕಳೇ, ಇಂತಹ ಲಸಿಕೆಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಎಂದು ನಿಮಗೆ ತಿಳಿದಿದೆಯೇ? ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಇಂತಹ ಲಸಿಕೆಗಳನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಎಂದರೆ ಅವರೇ ಇಂಗ್ಲೆಂಡಿನ ವೈದ್ಯ ಎಡ್ವರ್ಡ್ ಜೆನ್ನರ್ ಎಂಬ ಈ ವಿಜ್ಞಾನಿಯು 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದವರು. ಹಾಗಾದರೆ ಎಷ್ಟೊಂದು ಕೊಡುಗೆಯನ್ನು ಈ ವಿಜ್ಞಾನಿಗಳು ನಮಗೆ ನೀಡಿದ್ದಾರೆ ಅಲ್ಲವೇ ಮಕ್ಕಳೇ? ಪ್ರತಿನಿತ್ಯ ನಾವು ಇಂತಹ ವಿಜ್ಞಾನಿಗಳ ಕೊಡುಗೆಯನ್ನು ಸ್ಮರಿಸಬೇಕಲ್ಲವೇ? ಎಡ್ವರ್ಡ್ ಜೆನ್ನರ್ ಇವರನ್ನು ಲಸಿಕೆಗಳ ಪಿತಾಮಹ ಎಂದು ಕೂಡ ಕರೆಯುತ್ತಾರೆ. ಮಕ್ಕಳೇ, ನಾವು ಈಗ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರವೇನು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಇದು ದ್ವಿದಳ ಸಸ್ಯಗಳ ಬೇರುಗಳು. ಆ ಬೇರುಗಳಲ್ಲಿ ಬೇರುಗಂಟುಗಳಿರುವುದನ್ನು ನೀವು ಗಮನಿಸಬಹುದು. ಆ ಬೇರುಗಂಟುಗಳಲ್ಲಿ ಒಂದು ಉಪಯುಕ್ತವಾದಂತಹ ಬ್ಯಾಕ್ಟೀರಿಯಾ ಇರುತ್ತದೆ. ಆ ಬ್ಯಾಕ್ಟೀರಿಯಾ ಯಾವುದು ಗೊತ್ತಿದೆಯಾ ಮಕ್ಕಳೇ? ಆ ಬ್ಯಾಕ್ಟೀರಿಯಾದ ಹೆಸರು ರೈಜೋಬಿಯಂ. ಈ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ನೆಲಗಡಲೆ, ಸೋಯಾಬೀನ್ ನಂತಹ ದ್ವಿದಳ ಸಸ್ಯಗಳ ಇಂತಹ ಬೇರುಗಂಟುಗಳಲ್ಲಿ ಇರುತ್ತದೆ. ಹಾಗಾದರೆ ಈ ಬ್ಯಾಕ್ಟೀರಿಯಾ ಮಣ್ಣಿನ ಫಲವತ್ತತೆಯನ್ನು ಹೇಗೆ ಹೆಚ್ಚಿಸುತ್ತದೆ ಎಂದು ನಿಮಗೆ ಕುತೂಹಲ ಇದೆ ಅಲ್ಲವೇ? ನೋಡಿ ಮಕ್ಕಳೇ, ಈ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾವು ವಾತಾವರಣದಲ್ಲಿರುವಂತಹ ಅಣುರೂಪದಲ್ಲಿರುವ ನೈಟ್ರೋಜನ್ ಅಂಶವನ್ನು ನೇರವಾಗಿ ಹೀರಿಕೊಂಡು ಆ ನೈಟ್ರೋಜನ್ ಅಂಶವನ್ನು ಮಣ್ಣಿಗೆ ಸೇರಿಸುತ್ತದೆ. ಇದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ಅಂಶ ಹೆಚ್ಚಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ. ಈ ಫಲವತ್ತತೆಯಾದಂತಹ ಮಣ್ಣನ್ನು ಸಸ್ಯಗಳು ಉಪಯೋಗಿಸಿಕೊಳ್ಳುತ್ತವೆ. ಅಂದರೆ ಈ ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅಂದರೆ
ನೈಟ್ರೋಜನ್ ಚಕ್ರದಲ್ಲಿ ಇದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನೋಡಿ ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ನೀವು ಗಮನಿಸಿ, ಬೇರುಗಂಟುಗಳಲ್ಲಿ ಇರುವಂತಹ ರೈಜೋಬಿಯಂ ಬ್ಯಾಕ್ಟೀರಿಯಾ ಹೇಗೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ದ್ವಿದಳ ಸಸ್ಯಗಳ ಬೇರುಗಂಟುಗಳಲ್ಲಿರುವಂತಹ ಈ ಬ್ಯಾಕ್ಟೀರಿಯಾ ನೋಡಿ ಮಕ್ಕಳೇ, ಆ ಬೇರುಗಂಟುಗಳಲ್ಲಿ ಇದ್ದಂತಹ ರೈಜೋಬಿಯಂ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅಂಶವನ್ನು ನೇರವಾಗಿ ಹೀರಿಕೊಂಡು ನೈಟ್ರೋಜನ್ ಅಂಶವನ್ನು ಹೆಚ್ಚಿಸುತ್ತದೆ. ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಈ ರೈಜೋಬಿಯಂ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗೆಯೇ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದಂತಹ ಮತ್ತೊಂದು ಜೀವಿ ಎಂದರೆ ನಾಸ್ಟಾಕ್. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಈ ನಾಸ್ಟಾಕ್ ಎನ್ನುವುದು ಒಂದು ನೀಲಿ ಹಸಿರು ಶೈವಲವಾಗಿದೆ. ಇದು ಸಾಮಾನ್ಯವಾಗಿ ಭತ್ತದ ಗದ್ದೆಗಳಲ್ಲಿ ಕಂಡುಬರುತ್ತದೆ. ತೇವಾಂಶಯುಕ್ತ ಮಣ್ಣಿನಲ್ಲಿ, ನೀರಿನಲ್ಲಿ ಕಂಡುಬರುತ್ತದೆ. ಈ ನೀಲಿ ಹಸಿರು ಶೈವಲ ಸಹ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅಂಶವನ್ನು ಹೀರಿಕೊಂಡು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಇದು ಸಹ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ನಾಸ್ಟಾಕ್ ಎಂಬ ನೀಲಿ ಹಸಿರು ಶೈವಲವನ್ನು ಗಮನಿಸಿ ಮಕ್ಕಳೇ. ಹೀಗೆ ಸೂಕ್ಷ್ಮಾಣುಜೀವಿಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತವೆ. ಮಕ್ಕಳೇ, ರೈಜೋಬಿಯಂ ಮತ್ತು ನಾಸ್ಟಾಕ್ನಂತಹ ಜೀವಿಗಳು ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅಂಶವನ್ನು ಹೀರಿಕೊಂಡು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಮುಖ್ಯ ಪಾತ್ರ ವಹಿಸುತ್ತವೆ ಎಂದು ನಿಮಗೆ ತಿಳಿಯಿತಲ್ಲವೇ? ಹಾಗಾದರೆ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವಂತಹ ಜೀವಿಗಳು ಎಂದರೇನು ಎಂದು ತಿಳಿಯೋಣ. ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅಂಶವನ್ನು ಸ್ಥಿರಗೊಳಿಸುವ ಸೂಕ್ಷ್ಮಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ಎಂದು ಕರೆಯುತ್ತೇವೆ. ಮಕ್ಕಳೇ, ಈಗ ನಾವು ಪರಿಸರ ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಾಣುಜೀವಿಗಳ ಪಾತ್ರವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ದೇಹದ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಹಾಗೆಯೇ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಈ ಸೂಕ್ಷ್ಮಜೀವಿಗಳನ್ನು ಬಳಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸಬಹುದು. ಸೂಕ್ಷ್ಮಜೀವಿಗಳು ಸತ್ತ ಸಸ್ಯ ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯ ವಸ್ತುಗಳನ್ನು ವಿಘಟಿಸಿ ಗೊಬ್ಬರ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸಸ್ಯ ತ್ಯಾಜ್ಯಗಳನ್ನು, ಪ್ರಾಣಿ ತ್ಯಾಜ್ಯಗಳನ್ನು ವಿಘಟಿಸುವುದರ ಮೂಲಕ ಎರೆಗೊಬ್ಬರದ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ನೋಡಿ ಮಕ್ಕಳೇ, ಎರೆಗೊಬ್ಬರವನ್ನು ವೀಕ್ಷಿಸಿ. ಹೀಗೆ ಗೊಬ್ಬರಗಳ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರವನ್ನು ಸೂಕ್ಷ್ಮಜೀವಿಗಳು ವಹಿಸುತ್ತವೆ. ಮಕ್ಕಳೇ, ಒಂದು ವೇಳೆ ನಮ್ಮ ಪರಿಸರದಲ್ಲಿ ಸೂಕ್ಷ್ಮಜೀವಿಗಳು ಇಲ್ಲದೇ ಇದ್ದಿದ್ದರೆ ಏನಾಗುತ್ತಿತ್ತು ಯೋಚಿಸಿ. ಮಕ್ಕಳೇ, ಒಂದು ವೇಳೆ ಈ ಸೂಕ್ಷ್ಮಜೀವಿಗಳು ಪರಿಸರದಲ್ಲಿ ಇಲ್ಲದಿದ್ದರೆ ಭೂಮಿಯ ಮೇಲಿನ ತ್ಯಾಜ್ಯ ವಸ್ತುಗಳು ವಿಘಟನೆಗೆ ಒಳಗಾಗುತ್ತಿರಲಿಲ್ಲ. ಹಾಗಾಗಿ ಪರಿಸರದಲ್ಲಿ ತ್ಯಾಜ್ಯ ವಸ್ತುಗಳು ಸಂಗ್ರಹಗೊಂಡು ಅನೇಕ ರೋಗಕಾರಕ ಸೂಕ್ಷ್ಮಜೀವಿಗಳು ಉತ್ಪತ್ತಿಯಾಗಿ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತಿತ್ತು. ಹಾಗೆ ಮಾನವನ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮಗಳನ್ನು ಬೀರುತ್ತಿತ್ತು. ಹಾಗಾಗಿ
ಪರಿಸರ ಸಂರಕ್ಷಣೆಯಲ್ಲಿ ಮತ್ತು ಪರಿಸರ ಸ್ವಚ್ಛತೆ ಕಾಪಾಡುವುದರಲ್ಲಿ ಈ ಸೂಕ್ಷ್ಮಜೀವಿಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ವಿಘಟನೆಗೆ ತ್ಯಾಜ್ಯ ವಸ್ತುಗಳು ಒಳಪಡದೇ ಇದ್ದರೆ ಭೂಮಿಯೆಲ್ಲ ದುರ್ವಾಸನೆಯಿಂದ ಕೂಡಿರುತ್ತಿತ್ತು. ಹಾಗಾಗಿ ನಾವು ಸೂಕ್ಷ್ಮಜೀವಿಗಳನ್ನು ಮಿತ್ರ ಎಂದು ಕರೆಯಬಹುದಲ್ಲವೇ? ನಮ್ಮ ಪರಿಸರವನ್ನು ಇವು ಸ್ವಚ್ಛಗೊಳಿಸುವುದರಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ ಅಲ್ಲವೇ ಮಕ್ಕಳೇ? ಮಕ್ಕಳೇ, ನಾವು ಈಗ ಸೂಕ್ಷ್ಮಜೀವಿಗಳ ಉಪಯೋಗಗಳನ್ನು ತಿಳಿಯೋಣ. ಮಕ್ಕಳೇ, ಹಾಲು ಮೊಸರಾಗಲು ಕಾರಣವಾದಂತಹ ಬ್ಯಾಕ್ಟೀರಿಯಾ ಯಾವುದೆಂದು ನಿಮಗೀಗಾಗಲೇ ತಿಳಿದಿದೆ ಅಲ್ಲವೇ? ಮೊಸರಿನಲ್ಲಿರುವಂತಹ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾವೇ ಹಾಲು ಮೊಸರಾಗಲು ಕಾರಣ. ಸತ್ತ ಪ್ರಾಣಿಯ ಮನುಷ್ಯನ ದೇಹವನ್ನು ನಾವು ಮಣ್ಣು ಮಾಡುತ್ತೇವೆ. ಕೆಲ ದಿನಗಳ ನಂತರ ಈ ದೇಹವು ಸೂಕ್ಷ್ಮಜೀವಿಗಳಿಂದ ವಿಘಟನೆಗೊಳ್ಳುತ್ತದೆ. ವಿಘಟನೆಗೊಂಡು ಅಸ್ಥಿಪಂಜರ ಉಳಿದಿರುತ್ತದೆ. ಹೀಗೆ ವಿಘಟನೆಗೊಂಡ ನಂತರ ಸೂಕ್ಷ್ಮಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುವುದರಲ್ಲಿ ನಮಗೆ ಸಹಾಯಕವಾಗಿವೆ. ಸಸ್ಯಗಳು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ. ದಿನಗಳು ಕಳೆದಂತೆ ಎಲೆಗಳು ವಿಘಟನೆ ಹೊಂದಿ ಮಣ್ಣಿನಲ್ಲಿ ವಿಲೀನವಾಗುತ್ತವೆ. ಇದಕ್ಕೆ ಕಾರಣ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು. ಹೀಗೆ ಸಸ್ಯ ತ್ಯಾಜ್ಯ ವಸ್ತುಗಳನ್ನು ವಿಘಟನೆಗೊಳಿಸಿ ಪರಿಸರವನ್ನು ಸೂಕ್ಷ್ಮಜೀವಿಗಳು ಸ್ವಚ್ಛಗೊಳಿಸುತ್ತವೆ. ಮಕ್ಕಳೇ, ನಾವು ಇಷ್ಟಪಟ್ಟು ತಿನ್ನುವಂತಹ ಕೇಕ್ ಎಷ್ಟೊಂದು ಮೃದುವಾಗಿರುತ್ತದೆ ಅಲ್ಲವೇ? ಇದಕ್ಕೆ ಕಾರಣವೇನು? ಹಾಗೆಯೇ ನಾವು ತಿನ್ನುವಂತಹ ಬ್ರೆಡ್ಗಳು ಎಷ್ಟು ಮೃದುವಾಗಿರುತ್ತದೆ ಅಲ್ಲವೇ? ಇದಕ್ಕೆ ಕಾರಣ ನಿಮಗೆ ತಿಳಿದಿರಬಹುದು. ಈಸ್ಟ್ ಎಂಬ ಶಿಲೀಂಧ್ರ. ಬೇಕರಿಗಳಲ್ಲಿ ಬಳಸುವಂತಹ ಶಿಲೀಂಧ್ರವು ಅಂದರೆ ಈಸ್ಟ್, ಇದು ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ನಮಗೆ ಹೆಚ್ಚು ಉಪಯುಕ್ತವಾಗಿದೆ. ಮಕ್ಕಳೇ, ನಾವು ಅನಾರೋಗ್ಯಕ್ಕೆ ಪೀಡಿತರಾದಾಗ ಬಳಸುವಂತಹ ಆಂಟಿಬಯೋಟಿಕ್ ಮಾತ್ರೆಗಳನ್ನು ತಯಾರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ. ಚುಚ್ಚುಮದ್ದುಗಳು ಹಾಗೂ ಲಸಿಕೆಗಳನ್ನು ತಯಾರಿಸಲು ಸಹ ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ. ಹಾಗೆಯೇ ಮದ್ಯದ ತಯಾರಿಕೆಯಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸಲು ಈಸ್ಟನ್ನು ಬಳಸುತ್ತಾರೆ. ಕೆಲವು ಬ್ಯಾಕ್ಟೀರಿಯಾಗಳು ವಾತಾವರಣದ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸುವುದರ ಮೂಲಕ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತವೆ. ನೈಟ್ರೋಜನ್ ಚಕ್ರದಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಮಕ್ಕಳೇ, ಇದುವರೆಗೂ ನಾವು ನಮಗೆ ಉಪಯುಕ್ತವಾಗಿರುವಂತಹ ಅನೇಕ ಸ್ನೇಹಮಯಿ ಸೂಕ್ಷ್ಮಜೀವಿಗಳ ಬಗ್ಗೆ, ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರವೇನು, ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ, ಸೂಕ್ಷ್ಮಜೀವಿಗಳ ಔಷಧೀಯ ಬಳಕೆ, ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರವೇನು, ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ ಹಾಗೂ ಪರಿಸರ ಸ್ವಚ್ಛಗೊಳಿಸುವಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರವೇನು, ಸೂಕ್ಷ್ಮಜೀವಿಗಳಿಂದ ನಮಗಾಗುವಂತಹ ಉಪಯೋಗಗಳೇನು ಎಂಬುದರ ಬಗ್ಗೆ ನಾವು ಇದುವರೆಗೂ ತಿಳಿದುಕೊಂಡೆವು. ಧನ್ಯವಾದಗಳು.
ಸೂಕ್ಷ್ಮಾಣುಜೀವಿಗಳ ಪ್ರಪಂಚವನ್ನು ವೀಕ್ಷಿಸಿ ಮಕ್ಕಳೇ. ಒಂದು ಕೊಳದ ನೀರನ್ನು ನಾವು ಹನಿ ತೆಗೆದುಕೊಂಡು ಸ್ಲೈಡ್ ತಯಾರಿಸಿ ಸೂಕ್ಷ್ಮದರ್ಶಕದಲ್ಲಿ ವೀಕ್ಷಿಸಿದಾಗ ಕಂಡುಬರುವಂತಹ ಏಕಕೋಶೀಯ ಜೀವಿಗಳು. ಯೂಗ್ಲಿನಾದಂತಹ ಏಕಕೋಶೀಯ ಜೀವಿಗಳು. ಬ್ಯಾಕ್ಟೀರಿಯಾಗಳು. ಸ್ಪೈರೋಗೈರಾ. ಈಸ್ಟ್ ಎಂಬ ಸೂಕ್ಷ್ಮಜೀವಿ. ನೋಡಿ ಮಕ್ಕಳೇ, ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ಸೂಕ್ಷ್ಮಾಣುಜೀವಿಗಳ ಪ್ರಪಂಚ ಎಷ್ಟೊಂದು ಅದ್ಭುತವಾಗಿದೆ ಅಲ್ಲವೇ? ಡಯಾಟಮ್ಗಳು. ಧನ್ಯವಾದಗಳು.